ಓಂ ನಮಃ ಶಿವಾಯ. ಆತ್ಮೀಯ ಕೇಳುಗ ಬಾಂಧವರೇ, ಶ್ರೀ ಶಿವ ಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದ ಅರ್ಥಚಿಂತನೆಯನ್ನು ಇಂದಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಕೇಳುಗ ಬಾಂಧವರಲ್ಲಿ ಒಬ್ಬರಾದಂತಹ ಪಾರ್ವತಿ ಮೇಡಮ್ ಅವರು ಇದನ್ನು ತಿಳಿಸ್ಕೊಡಿ ಅಂತ ಕೇಳಿದರು. ಯಥಾಮತಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈ ಸ್ತೋತ್ರವನ್ನು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂಥದ್ದು. ಹೆಸರೇ ಹೇಳುವ ಹಾಗೆ ನಕ್ಷತ್ರ ಮಾಲಾ ಸ್ತೋತ್ರಂ. ಮಾಲಾ ಅಂತಂದರೆ ಮಾಲೆ ಅಂತ ಅರ್ಥ. ನಕ್ಷತ್ರಗಳ ಮಾಲೆಯ ರೀತಿಯಲ್ಲಿ ಇರುವಂತಹ ಸ್ತೋತ್ರ ಈ ನಕ್ಷತ್ರಮಾಲಾ ಸ್ತೋತ್ರ. ಶಿವ ಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಅಂತ ಅದರ ಪೂರ್ತಿಯ ನಾಮ. ಪಂಚ ಅಕ್ಷರ ಅಂತ ಹೇಳಿದ್ರೆ 5 ಅಕ್ಷರಗಳು. ಶಿವನನ್ನ ಕುರಿತು ಹೇಳ್ತಾ ಇರೋದ್ರಿಂದ ಇದು ಶಿವ ಪಂಚಾಕ್ಷರ. 5 ಅಕ್ಷರಗಳನ್ನು ನಾವು ಬೇರೆ ದೇವರಲ್ಲೂ ಕೂಡ ನೋಡಬಹುದು. ವಿಷ್ಣವೇ ನಮಃ ಅಂತ ಹೇಳಿದಾಗ ಅಲ್ಲೂ ಕೂಡ 5 ಅಕ್ಷರಗಳು ಬರುತ್ತೆ. ಆದರೆ ಶಿವಾಯ ನಮಃ ಅಂತ ಹೇಳಿದ್ರಿಂದ ಇದು ಶಿವ ಸಂಬಂಧವಾದಂತಹ ಸ್ತೋತ್ರ ಅಂತ ಸ್ಪಷ್ಟವಾಗುತ್ತಾ ಇದೆ. ಮಾಲಾ ಸ್ತೋತ್ರ ಅನ್ನುವಂಥದ್ದು ಸ್ತೋತ್ರದ ರಚನೆಯಲ್ಲಿರುವಂತಹ ಒಂದು ವಿಶೇಷತೆ. ನಕ್ಷತ್ರ ಮಾಲಾ ಸ್ತೋತ್ರ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಟ್ಟು 27 ನಕ್ಷತ್ರಗಳಿದೆ. ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. 4 ಪಾದಗಳು ಸೇರಿದ್ರೆ ಒಂದು ನಕ್ಷತ್ರ. ಹೀಗೆ 27 ನಕ್ಷತ್ರಗಳನ್ನು 4ರಿಂದ ಗುಣಿಸಿದಾಗ 108 ಉತ್ತರವಾಗಿ ಸಿಗುತ್ತೆ. ನಾವು ಜಪ ಮಾಡಬೇಕಾದ್ರೆ ನೋಡಿ, 108 ಜಪವನ್ನು ಮಾಡ್ತೀವಿ ಯಾವುದೇ ನಾಮವನ್ನಾದರೂ ಕೂಡ. 108 ಪೂರ್ತಿಯಾಗಿ ಮಾಡಿದಾಗ ಈ 27 ನಕ್ಷತ್ರಗಳಿಗೂ ಅದು ಹೋಗಿ ಮುಟ್ಟುತ್ತೆ. 12 ರಾಶಿಗಳಿಗೆ ಅದು ಮುಟ್ಟುತ್ತೆ. 9 ಗ್ರಹಗಳಿಗೆ ಅದು ಮುಟ್ಟುತ್ತೆ. ಹಾಗಾಗಿ 108 ಜಪವನ್ನು ಮಾಡಬೇಕು ಅಂತ ನಿಯಮ ಇದೆ. ಒಂದು ಮಂಡಲ ಅಂತ ಹೇಳ್ತೀವಿ. ಒಂದು ಮಂಡಲ ಅಂತಂದರೆ 48 ದಿವಸ. ಆ 48 ದಿವಸ ನಾವು ಬಿಡದೆ ಯಾವುದಾದ್ರೂ ಮಂತ್ರವನ್ನು ಪಠನೆ ಮಾಡಿದ್ರೆ, ಯಾಗ ಯಜ್ಞವನ್ನು ಮಾಡಿದ್ರೆ ಅದು ಪೂರ್ಣವಾದಂತಹ ಫಲವನ್ನು ನೀಡುತ್ತೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಹಾಗಾಗಿ 12 ರಾಶಿ, 27 ನಕ್ಷತ್ರ, 9 ಗ್ರಹಗಳು, ಒಟ್ಟು 48 ಆಗತ್ತೆ. ಅಂದರೆ ಒಂದು ಮಂಡಲ ಅಂತಂದರೆ 48 ದಿನ ಅಂತ ಅರ್ಥ. ಇದಿಷ್ಟೂ ಕೂಡ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ, ರಾಶಿ, ನಕ್ಷತ್ರ, ಗ್ರಹಗಳು. ಹಾಗಾಗಿ ಅವುಗಳೆಲ್ಲವೂ ಶಾಂತವಾಗಿರಬೇಕು ಅಂತಂದರೆ ಒಂದು ಮಂಡಲ ಪೂಜೆ ಅನ್ನುವಂಥದ್ದಾಗತ್ತೆ. ಹಾಗೆ ಜಪವನ್ನು ಮಾಡಬೇಕಾದ್ರೆ 108 ಜಪವನ್ನು ಮಾಡಿದಾಗ ಅದು ಪೂರ್ಣವಾಗಿ ನಮಗೆ ಫಲವನ್ನು ನೀಡುತ್ತೆ ಅಂತ ಇದನ್ನು ಸಂಖ್ಯಾಶಾಸ್ತ್ರದ ಮೂಲಕ ಕೂಡ ನಾವು ತಿಳ್ಕೊಳ್ಬಹುದು. ಅನಂತರ ಪಂಚಾಕ್ಷರ ಮಂತ್ರವನ್ನು ನಾವು ಯಾಕೆ ಹೇಳಬೇಕು, ನಮಃ ಶಿವಾಯ ಅಂತ ಹೇಳುವಂಥ ಅವಶ್ಯಕತೆ ಏನಿದೆ ಅಂತ ಮನಸ್ಸಿನಲ್ಲಿ ಬಂದರೆ, ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಧ್ಯಾಯನ್ ಕೃತೆ ಯಜನ್ ಯಜ್ಞೈಸ್ತ್ರೇತಾಯಾಂ ದ್ವಾಪರೆ ಅರ್ಚಯನ್ ಯದಾಪ್ನೋತಿ ತದಾಪ್ನೋತಿ ಕಲೌ ಸಂಕೀರ್ತ್ಯ ಕೇಶವಂ ಅಂತ. ಇದರ ಅರ್ಥ, 4 ಯುಗಗಳು. ಮೊದಲನೇ ಯುಗ ಕೃತಯುಗ. ಆ ಕೃತಯುಗದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳೋದಕ್ಕಾಗಿ ಬಹಳಷ್ಟು ಗಾಢವಾದಂತಹ ಧ್ಯಾನವನ್ನು ಮಾಡಬೇಕಾಗಿತ್ತು. ನಂತರ ಬಂದಂತಹ ತ್ರೇತಾಯುಗದಲ್ಲಿ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಅಂದರೆ ಯಜ್ಞವನ್ನು ಮಾಡಬೇಕಾಗಿತ್ತು. ದ್ವಾಪರ ಯುಗದಲ್ಲಿ ಅರ್ಚನೆಯನ್ನು ಮಾಡಬೇಕಾಗಿತ್ತು. ಆದರೆ ಕಲಿಯುಗದಲ್ಲಿ ಆ ಭಗವಂತನ ನಾಮವನ್ನೇ ಹೇಳಿದ್ರೆ ಸಾಕು. ನಾಮ ಬೇರೆ ಅಲ್ಲ, ನಾಮಿ ಬೇರೆ ಅಲ್ಲ. ಹಾಗಾಗಿ ನಾಮಸ್ಮರಣೆಯಿಂದ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಆಗುತ್ತೆ. ಆ ಕಾರಣದಿಂದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ಅತ್ಯಂತ ಸುಲಭ ರೀತಿಯಲ್ಲಿ ಈ ಸ್ತೋತ್ರವನ್ನು ರಚನೆ ಮಾಡಿ ನಮಗೆ ಕೊಟ್ಟಿರುವಂಥದ್ದು ಲೋಕೋದ್ಧಾರದ ದೃಷ್ಟಿಯಿಂದ. ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಾವು ಇದನ್ನು ಪಠನೆ ಮಾಡಿದಾಗ, ಇದರ ಅರ್ಥವನ್ನು ತಿಳ್ಕೊಂಡಾಗ ಅನೇಕ ರೀತಿಯಾದಂಥ ಲಾಭಗಳನ್ನು ನಾವು ಪಡಿತೀವಿ. ಎಲ್ಲ ಶ್ಲೋಕಗಳನ್ನು ಓದಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ,
ನಮ್ಮ ನಕ್ಷತ್ರಕ್ಕೆ ಯಾವ ಶ್ಲೋಕ ಬಂದಿದೆಯೋ ಆ ಶ್ಲೋಕವನ್ನು ಪ್ರತಿನಿತ್ಯ 5 ಬಾರಿ, ಸೂರ್ಯೋದಯಕ್ಕಿಂತ ಮೊದಲು 1 ಬಾರಿ, ಸೂರ್ಯೋದಯ ಆದ ನಂತರ 1 ಬಾರಿ, ಪೂಜಾ ಸಮಯದಲ್ಲಿ ಸ್ನಾನಾನಂತರದಲ್ಲಿ ಪೂಜೆ ಮಾಡುವಾಗ 1 ಬಾರಿ, ಮಧ್ಯಾಹ್ನದಲ್ಲಿ 1 ಬಾರಿ, ಸಾಯಂಕಾಲ ಪೂಜೆಯಲ್ಲಿ 1 ಬಾರಿ, ಹೀಗೆ 5 ಬಾರಿ ನಾವಿದನ್ನು ಪಠನೆ ಮಾಡೋದ್ರಿಂದ ಅಪೂರ್ವವಾದಂತಹ ಒಂದು ಸುಖ, ಶಾಂತಿ, ಮಾನಸಿಕವಾದಂತಹ ನೆಮ್ಮದಿ ಇದೆಲ್ಲವೂ ಕೂಡ ಲಭ್ಯವಾಗುತ್ತೆ ಅಂತ ಅದರ ಫಲಶ್ರುತಿಯಲ್ಲಿ ಹೇಳಲಾಗತ್ತೆ. ಮೊದಲನೆಯ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಪಂಚಾಕ್ಷರಿ ಮಂತ್ರದಲ್ಲಿ ಶಿವಪಂಚಾಕ್ಷರ ನಕ್ಷತ್ರ ಮಾಲಾ ಸ್ತೋತ್ರದ ಮೊದಲನೆಯ ಸ್ತೋತ್ರ ಹೀಗಿದೆ: ಶ್ರೀಮದಾತ್ಮನೇ ಗುಣೈಕ ಸಿಂಧವೇ ನಮಃ ಶಿವಾಯ, ಧಾಮಲೇಶಧೂತಕೋಕ ಬಂಧವೇ ನಮಃ ಶಿವಾಯ, ನಾಮಶೇಷಿತಾನಮದ್ಭವಾಂಧವೇ ನಮಃ ಶಿವಾಯ, ಪಾಮರೇತರಃ ಪ್ರಧಾನ ಬಂಧವೇ ನಮಃ ಶಿವಾಯ. ಪ್ರತಿಯೊಂದು ಪಾದದ ಕೊನೆಯಲ್ಲಿ ನಮಃ ಶಿವಾಯ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಮಃ ಅಂತಂದರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಭಗವಂತನಿಗೆ ಶರಣಾಗತರಾಗಿದ್ದೀವಿ ಅಂತ ತಿಳಿಸ್ತಾ ಇರುವಂಥದ್ದು. ಯಾರಾದರೂ ದೊಡ್ಡವರು ಬಂದಾಗ ನಮಸ್ಕಾರ ಮಾಡ್ತೀವಿ. ದೊಡ್ಡವರಿಗೆ ಯಾಕೆ ನಮಸ್ಕಾರ ಮಾಡ್ತೀವಿ ಅಂತಂದರೆ ನಿಮ್ಮ ಆತ್ಮ ಮಹತ್ವ ಆಗಿರುವಂಥದ್ದು. ಆ ಮಹತ್ತಾದಂಥ ಆತ್ಮಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೆ ಅಂದರೆ ಅರ್ಥಾತ್ ನಾನು ಸರೆಂಡರ್ ಆಗ್ತಾ ಇದ್ದೀನಿ, ನನ್ನನ್ನು ಅರ್ಪಣೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅರ್ಥ. ಹಾಗೆ ಆ ಭಗವಂತ ಪರಮಾತ್ಮ ಅತ್ಯಂತ ಬೃಹತ್ತಾಗಿರುವಂಥವನು. ಅವನಲ್ಲಿ ನಾವು ಒಂದಾಗಬೇಕು ಅಂತಂದಾಗ ಅವನಿಗೆ ನಾವು ಬಾಗಲೇಬೇಕು. ನಮಃ ಪ್ರಫೀಭಾವೇ ಅಂತ ಅದರ ಅರ್ಥ. ನಮಃ ಶ್ರೇಯಃಪ್ರಾಪ್ತಿ ನಿಮಿತ್ತಂ ಅಂತ. ನಮಗೆ ಒಳ್ಳೆಯದಾಗಬೇಕು ಅಂತಂದರೆ ನಾವು ನಮಸ್ಕಾರವನ್ನು ಮಾಡಬೇಕು. ಗುರುಗಳು ನಮ್ಮ ಮೇಲೆ ಕೃಪೆ ಮಾಡಬೇಕು ಅಂತಂದರೆ ನಾವು ನಮಸ್ಕಾರವನ್ನು ಮಾಡ್ತಾ ಇರಬೇಕು. ದೊಡ್ಡವರು ಕೃಪೆ ಆಗಬೇಕು ಅಂದರೆ ನಮಸ್ಕಾರ ಮಾಡಬೇಕು, ಮನಃಪೂರ್ತಿಯಾಗಿ ನಮಸ್ಕಾರ ಮಾಡಬೇಕು. ಹಾಗೆ ಮಾಡಿದ್ದೇ ಆದರೆ ಭಗವಂತನ ಒಲುಮೆ ಆಗತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರದಲ್ಲಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಅಂತ ಒಂದು ಶ್ಲೋಕದಲ್ಲಿ 4 ಬಾರಿ ಬರ್ತಾ ಹೋಗುತ್ತೆ. ಈಗ ಆ ಸ್ತೋತ್ರದ ಅರ್ಥವನ್ನು ನಾವು ನೋಡೋಣ. ಶ್ರೀಮದಾತ್ಮನೇ ಗುಣೈಕ ಸಿಂಧವೇ ನಮಃ ಶಿವಾಯ. ಆ ಪರಮಾತ್ಮ ಶ್ರೀಮತ್ ಆತ್ಮನೇ. ಶ್ರೀಮತ್ ಅಂತಂದರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ಆ ಪರಮಾತ್ಮ ಅನ್ನೋದೇ ಹೇಳ್ತಾ ಇದೆ, ಪರಮ ಆತ್ಮ ಪರಮಾತ್ಮ ಅಂತ. ನಾವು ಬರೀ ಆತ್ಮಗಳು, ನಮಗಿಂತ ದೊಡ್ಡದು ಯಾವುದು ಇದೆಯೋ ಅದು ಪರಮಾತ್ಮ. ಹಾಗಾಗಿ ಮಹಿಮಾನ್ವಿತನಾದಂತಹ ಆ ಭಗವಂತ ಶಿವ ಗುಣೈಕ ಸಿಂಧವೇ. ಸಿಂಧು ಅಂತಂದರೆ ಸಾಗರ. ಅನೇಕವಾದಂತಹ ಶ್ರೇಷ್ಠವಾದಂತಹ ಗುಣಗಳ ಸಾಗರ ಆ ಭಗವಂತ ಆಗಿದ್ದಾನೆ. ಹಾಗಾಗಿ ಗುಣೈಕ ಸಿಂಧವೇ ನಮಃ ಶಿವಾಯ. ಧಾಮಲೇಶ ಧೂತಕೋಕ ಬಂಧವೇ ನಮಃ ಶಿವಾಯ. ಆ ಭಗವಂತನ ತೇಜಸ್ಸಿನ ಅಲ್ಪ ಅಂಶ ಸೂರ್ಯನ ತೇಜಸ್ಸನ್ನು ಮೀರಿಸುವಂಥದ್ದು ಅನ್ನೋದು ಇದರ ಸಂಪೂರ್ಣವಾದಂಥ ಅರ್ಥ. ಇಲ್ಲಿ ಶಬ್ದಗಳನ್ನು ನಾವು ಬಿಡಿಸ್ಕೊಂಡು ನೋಡಬೇಕು. ಧಾಮಲೇಶ ಧೂತ ಕೋಕ ಬಂಧವೇ. ಕೋಕ ಅಂತ ಹೇಳಿದ್ರೆ ಚಕ್ರವಾಕ ಪಕ್ಷಿ. ಚಕ್ರವಾಕ ಪಕ್ಷಿಯ ಒಂದು ನಿಯಮ ಏನು ಅಂತಂದರೆ ಅದು ಭೂಮಿಯ ಮೇಲೆ ಬಿದ್ದಂತಹ ನೀರನ್ನು ಕುಡಿಯೋದಿಲ್ಲ. ಆಕಾಶದಿಂದ ಬೀಳುವಂತಹ ನೀರನ್ನು ಮಾತ್ರ ಕುಡಿಯುತ್ತೆ. ಅದಕ್ಕೋಸ್ಕರ ಅದು ಬಾಯಿ ತೆಗೆದು ಕೂತಿರುತ್ತೆ. ಮೋಡಗಳು ಯಾವಾಗ ಬರ್ತವೆ, ಮಳೆ ಯಾವಾಗ ಸುರಿಸುತ್ತೆ ಅಂತ. ಆ ಮೋಡಗಳನ್ನು ನಿರ್ಮಾಣ ಮಾಡೋದು ಯಾರು ಅಂತಂದರೆ ಸೂರ್ಯ ಭಗವಂತ. ಆ ಸೂರ್ಯ ಭಗವಂತ ಭೂಮಿಯ ಮೇಲಿರುವಂತಹ ನೀರನ್ನು ಆವಿಯಾಗಿಸಿ ಅದನ್ನು ಮೋಡವಾಗಿ ಮಾಡಿ ಅನಂತರ ಮಳೆಯ ರೂಪದಲ್ಲಿ ಸುರಿಸ್ತಾನೆ. ಆ ಕಾರಣದಿಂದ ಕೋಕ ಬಂಧುವೇ. ಕೋಕ ಅಂತಂದರೆ ಚಕ್ರವಾಕ, ಬಂಧು ಅಂತಂದರೆ ರಿಲೇಟಿವ್, ಅದಕ್ಕೆ ಬಂಧುವಾಗಿರುವಂಥದ್ದು.
ಆದರೆ ಸಂಸ್ಕೃತ ವ್ಯಾಕರಣದ ಪ್ರಯೋಗ ಇರೋದರಿಂದಾಗಿ ಇಲ್ಲಿ ಬಂಧವೇ ಅಂತಲೇ ಹೇಳಬೇಕು. ಕಾರಣ ಏನು ಅಂತ ಹೇಳಿದ್ರೆ ನಮಃ ಅನ್ನುವಂತಹ ಶಬ್ದ ಪ್ರಯೋಗ ಆಗ್ತಾ ಇದೆ. ಚತುರ್ಥಿ ವಿಭಕ್ತಿಯನ್ನು ಹೇಳಬೇಕಾದದ್ದು ನಿಯಮ. ಹಾಗಾಗಿ ಕೋಕ ಬಂಧವೇ ನಮಃ ಶಿವಾಯ. ಆ ಚಕ್ರವಾಕ ಪಕ್ಷಿಯ ಬಂಧುವಾದಂತಹ ಸೂರ್ಯ ಯಾರಿದ್ದಾನೋ ಆ ಸೂರ್ಯನಲ್ಲಿ ಬೆಳಕಾಗಿ ಇರುವಂಥವನೇ ಶಿವ. ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮ ಹೇಳ್ತಾನೆ, ಆತ್ಮನ ಚೈತನ್ಯದಿಂದಲೇ ಸೂರ್ಯ ಬೆಳಗ್ತಾ ಇದ್ದಾನೆ, ನಕ್ಷತ್ರಗಳು ಬೆಳಗ್ತಾ ಇರುವಂಥದ್ದು, ಇಡೀ ಗ್ರಹ ಮಂಡಲಗಳು ಬೆಳಗ್ತಾ ಇರುವಂಥದ್ದು, ಜಗತ್ತು ಬೆಳಗ್ತಾ ಇರುವಂಥದ್ದು ಆತ್ಮನ ಬೆಳಕಿನಲ್ಲಿ. ಹಾಗಾಗಿ ಆ ಪರಮಾತ್ಮನ ಬೆಳಕು ಸೂರ್ಯನ ಬೆಳಕನ್ನು ಮೀರಿಸುವಂಥದ್ದು. ಅವನ ತೇಜಸ್ಸಿನ ಅಲ್ಪಾಂಶ, ಭಗವಂತನ ಒಂದು ಸಣ್ಣ ಅಂಶ ಸಾವಿರಾರು ಸೂರ್ಯರನ್ನು ಸೃಷ್ಟಿ ಮಾಡಬಲ್ಲದ್ದು. ಅಂತಹ ತೇಜಸ್ಸನ್ನು ಹೊಂದಿದಂತಹ ಭಗವಂತನಿಗೆ ನಮಃ ನಮಸ್ಕಾರ ಮಾಡ್ತಾ ಇದ್ದೀನಿ. ಇನ್ನು ಮೂರನೆಯ ಸಾಲು, ನಾಮ ಶೇಷಿತಾನ ಮಧ್ಭವಾಂಧವೇ ನಮಃ ಶಿವಾಯ. ನಾವು ಅಂಧಕಾರದಲ್ಲಿ ಬಿದ್ದಿದ್ದೀವಿ. ನಮ್ಮ ಅಂಧಕಾರವನ್ನು ಭಗವಂತನ ನಾಮಸ್ಮರಣೆಯಿಂದ ಕಳ್ಕೊಳ್ಳಬಹುದಾಗಿದೆ. ಹಾಗಾಗಿ ನಾಮ ಶೇಷಿತಾನ ಮಧ್ಭವಾಂಧವೇ, ಭವ ಅಂಧ. ಭವ ಅನ್ನುವಂಥದ್ದು ನಮಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಆ ಭಗವಂತನನ್ನು ಮರೆತಿದ್ರಿಂದ. ಆ ಭವಬಂಧನ ಅನ್ನುವಂಥದ್ದು ಯಾವಾಗ ಕಳೆಯುತ್ತೆ ಅಂದರೆ ಭಗವಂತನನ್ನು ಸ್ಮರಣೆ ಮಾಡಿದಾಗ. ಹಾಗಾಗಿ ಆ ಭಗವಂತನ ನಾಮವನ್ನು ನಾವು ಸ್ಮರಣೆ ಮಾಡಬೇಕು. ಅವನ ಸ್ಮರಣೆಯಿಂದಲೇ, ಅವನ ನಾಮಸ್ಮರಣೆಯಿಂದಲೇ ಬಂಧನ ಕಳೆಯೋದ್ರಿಂದಾಗಿ ಅಂತಹ ಭಗವಂತನಿಗೆ ನಮಃ ನಮಸ್ಕಾರವನ್ನು ಮಾಡೋಣ. ಇನ್ನು ಕೊನೆಯ ಸಾಲಿನಲ್ಲಿ ಪಾಮರೇತರ ಪ್ರಧಾನ ಬಂಧವೇ ನಮಃ ಶಿವಾಯ. ಪಾಮರ ಅಂತಂದರೆ ಅಜ್ಞಾನಿ ಅಂತ ಅರ್ಥ. ಪಾಮರೇತರ, ಪಾಮರ ಅಲ್ಲದವನು ಅಂತ ಅರ್ಥ. ಪಾಮರೇತರ ಅಂತಂದರೆ ಪಾಮರ ಅಲ್ಲದವನು ಯಾರು ಅಂದರೆ ಜ್ಞಾನಿ ಅಂತ ಅರ್ಥ. ಆ ಜ್ಞಾನಿಗಳ ಬಂಧುವಾದಂತಹ ಭಗವಂತನಿಗೆ ಪಾಮರೇತರ ಪ್ರಧಾನ ಬಂಧವೇ. ಬಂಧುಗಳು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು ಅಂತ ಸರ್ವಜ್ಞ ಒಂದು ಮಾತು ಹೇಳ್ತಾನೆ. ಈ ಜಗತ್ತಲ್ಲಿ ನಮಗೆ ಬೇಕಾದಷ್ಟು ಬಂಧು ಬಾಂಧವರು ಇರಬಹುದು, ಆದರೆ ನಮ್ಮ ಪಾಪವನ್ನು ಅವರು ತಗೊಳ್ಳಿಕ್ಕೆ ಬರೋದಿಲ್ಲ, ನಮ್ಮ ಸಾವನ್ನು ಅವರು ಗೆಲ್ಲಲಿಕ್ಕೆ ಬರೋದಿಲ್ಲ, ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಜವಾದ ಬಂಧು ಯಾರು ನಮಗೆ ಈ ಜಗತ್ತಲ್ಲಿ ಅಂತ ಹೇಳಿದ್ರೆ ಅದು ಭಗವಂತ ಮಾತ್ರ. ಹಾಗಾಗಿ ಜ್ಞಾನಿಗಳಿಗೆ ಬಂಧು, ಅಜ್ಞಾನಿಗಳಿಗೆ ಅವನೊಂಥರ ಬಿಸ್ನೆಸ್ ಮ್ಯಾನ್ ಇದ್ದ ಹಾಗೆ. ನಮಗೇನೋ ಕೆಲಸ ಆಗಬೇಕಾಗಿರುತ್ತೆ, ದೇವಸ್ಥಾನಕ್ಕೆ ಹೋಗ್ತೀವಿ. ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಚತುರ್ವಿಧಾಹ ಮಾಂ ಭಜಂತೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ದುಃಖದಲ್ಲಿರುವಾಗ ಕೆಲವರು ಪರಮಾತ್ಮನನ್ನು ಸ್ಮರಣೆ ಮಾಡ್ಕೊಳ್ತಾರೆ, ದುಃಖ ಮುಗಿದ ಮೇಲೆ ಮರ್ತು ಬಿಡ್ತಾರೆ. ಇನ್ನು ಕೆಲವರು ಭಗವಂತ ಇದ್ದಾನೆ ಅಂತ ಹೇಳ್ತಾರೆ, ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಜಿಜ್ಞಾಸುಗಳಾಗಿ ಬರ್ತಾರೆ. ಅವರು ಅಷ್ಟೇ ಪೂರ್ತಿಯಾಗಿ ಭಗವಂತನನ್ನು ಅಪ್ಪಿಕೊಳ್ಳೋದಿಲ್ಲ. ಅರ್ಥಾರ್ಥಿಗಳಾಗಿ ಕೆಲವರು ಬರ್ತಾರೆ, ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೋ, ಒಂದು ನೌಕರಿ ಸಿಗಬೇಕಿರುತ್ತೋ, ಅಥವಾ ಒಂದು ದುಡ್ಡು ಬರಬೇಕಿರುತ್ತೋ, ಸಾಲ ತೀರಿಸಬೇಕಿರುತ್ತೋ, ಅದಕ್ಕೋಸ್ಕರ ಬಂದು ಅರ್ಚನೆ ಪೂಜೆಗಳನ್ನು ಮಾಡಿಸುವಂಥವ್ರು ಇರ್ತಾರೆ. ಇವರೆಲ್ಲರೂ ಭಕ್ತರೇ. ಆದರೆ ಜ್ಞಾನಿ ಯಾರಾಗಿರ್ತಾನೋ ಅವನು ನನಗೆ ಬಹಳ ಹತ್ತಿರ ಆಗುತ್ತಾನೆ, ಅವನು ನನ್ನ ನಿಜವಾದ ಬಂಧು ಅಂತ ಭಗವಂತನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಪಾಮರೇತರ ಪ್ರಧಾನ ಬಂಧವೇ ನಮಃ ಶಿವಾಯ. ಸಂಸಾರ ಬಂಧನವನ್ನು ಬಿಡಿಸುವಂತಹ, ಭಕ್ತರ ಸಂಸಾರ ಬಂಧನವನ್ನು ಬಿಡಿಸುವಂತಹ ಆ ಶಿವ ಜ್ಞಾನಿಗಳ ಬಂಧುವಾಗಿದ್ದಾನೆ. ಅಂತಹ ಜ್ಞಾನಿಗಳ ಬಂಧುವಾದಂತಹ ಶಿವನಿಗೆ ನಮಸ್ಕಾರ ಎನ್ನುವಂಥದ್ದು ಮೊದಲನೇ ಶ್ಲೋಕದ ಅರ್ಥ. ನಾಳೆ ಎರಡನೇ ಶ್ಲೋಕವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.